I said you're the spark to blame, and this fire burning hole. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಗಿಣ್ಣ ಮಾಡ್ತಾರಂತೆ. ಊರಿಂದ ಗೀಬ್ ತಂದಿದ್ವು. ಸೊ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಹಾಲು, ಲೀಟ್ರ್ ಹಾಲು, ಗೀಬು, ಬೆಲ್ಲ, ಏಲಕ್ಕಿಕಾಯಿ, ಶುಂಠಿ, ಪಾತ್ರೆ ಇಡೋಕ್ಕೆ, ಅದು ಕುಕ್ಕರು, ಉಸಿರುಗಡ್ಬುಗೆ ಅದರಲ್ಲಿ ಇಟ್ಟು ಬೇಯಿಸಿ. ಇಲ್ಲ ಬೇಡವಾ? ಹಾಲಿಗೆ ಏಲಕ್ಕಿ ಪೌಡ್ರ್ ಹಾಕೋಬೇಕು. ಹಾಲಿಗೆ ಏನೇನು ಹಾಕಿದ್ಯಮ್ಮ? ಪೌಡ್ರ್ ಹಾಕಿದ್ದೀನಿ. ಏನು ಪೌಡ್ರು? ಏಲಕ್ಕಿ ಪೌಡ್ರ್ ಹಾಕಿದ್ನಲ್ಲ, ಅಲ್ಲ ಅದು ಇದೆಲ್ಲ ಏನಿದೆ? ಅದು ಅಷ್ಟು ಹಾಕಿದ್ದೆ ಸರಿ. ಚೂರು ಇದು ಏಲಕ್ಕಿಕಾಯಿ ಹಾಕಬೇಕು. ಇಲ್ಲಿ ಬೆಲ್ಲ ಇದೆ, ಬೆಲ್ಲ ಹಾಕಬೇಕು. ಇಟ್ಕೊಂಡಿದ್ದೀನಿ. ಅಷ್ಟು ಬೇಕು ಅಷ್ಟು ಹಾಕ್ತದೆ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂತ ಇದ್ದೀನಿ. ಅದು ಬರೀ ಪ್ಲೇನ್ ಅಲ್ಲ? ಹಾಂ ಶುಂಠಿ, ಗೀಬು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು? 1 ಲೀಟ್ರಿಗೆ ನಾಟಿ ಹಸಿಂದ ಹಾಲು 3 ಇದನ್ನು ಪಾತ್ರೆಗಿಟ್ಟು ಅದೇನಕ್ಕಮ್ಮ? ಸಾಸಿವೆ ಜಾಸ್ತಿ ಹಾಕಲ್ಲ, ಸೀನವರು ಈಗ ಮಿಕ್ಸ್ ಅಪ್ ಮಾಡ್ಕೊಂಡು ಇದಕ್ಕೆ ಸಾಸ್ ಕೊಡೋದು. ಇಟ್ಕೋಬೇಕು. ಇದಕ್ಕೆ ಅರ್ಧ ಹಾಕ್ತಿದ್ದೀವಿ, ಇದಕ್ಕೆ ಅರ್ಧ ಹಾಕ್ತಿದ್ದೀವಿ. ಈಗ ಎರಡು ರೆಡಿ ಆಗಿದೆ. ಗ್ಯಾಸ್ ಹಚ್ಚಿ ಪಾತ್ರೆಗೊಂದು ಇಷ್ಟು ನೀರು ಹಾಕಬೇಕು. ಲೀಟ್ರ್ ಇಟ್ಟು ಆಮೇಲೆ ಪ್ಲೇಟ್ ಇಟ್ಟು ಹಾಕಬೇಕು. ನೀರು ಮಾಡೋ ತನಕ ಕ್ಲೋಸ್ ಮಾಡಬೇಕು. ಆಮೇಲೆ ಅದನ್ನು ಇಡಬೇಕು. ನೀರು ಮಳ್ಳಿ ಆಮೇಲೆ ಸಿಗುವ. ಸೊ ಈಗ ಇಲ್ಲಿ ಗಿಣ್ಣ ರೆಡಿ ಆಗಿ ಈ ಥರ ಬರುತ್ತೆ. ಇದಕ್ಕೆ ರೊಟ್ಟಿ ಅವ್ರ ಚಪಾತಿಗೆ ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ರಿಗೂ ಫೇವ್ರೇಟ್. ನೋಡೋದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.